ನಾವಿರೋದು ಹೀಗೆ. ಗುಡ್ ಈವ್ನಿಂಗ್ ಹೀರೋಸ್. ಇವತ್ತಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದ್ರಿ ಎಲ್ರೂ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ರಿ. ಟ್ರಕ್ ಫುಲ್ ಮಾಡೋದು ಟಾಸ್ಕಲ್ಲಿ ಎಲ್ರ ಕೋಆರ್ಡಿನೇಷನ್ ಬಹಳ ಮುಖ್ಯ ಆಗಿತ್ತು. ಅದ್ರಲ್ಲಿ ಪರ್ಫಾರ್ಮ್ ಮಾಡಿದ್ರಿ, ಗೆದ್ರಿ. ನಾನು ವಿನ್ನರ್ ಯಾರು ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ವಿನ್ನರ್ ಯಾರು ಅಂತ ಗೊತ್ತಾಗೋಕ್ಕಿಂತ ಮುಂಚೆ ನಿಮ್ಮ ಪರ್ಫಾರ್ಮೆನ್ಸ್ಗಳು ಹೇಗಿದೆ ಅಂತ ನಿಮ್ಮ ಬಾಯಿಂದನೇ ಬರಲಿ. ಐ ಸ್ಟಾರ್ಟ್ ವಿತ್ ಮಿಥುನ್ ಹಾಗೂ ಯಶಸ್ವಿನಿ. ಸ್ಟಾರ್ಟಿಂಗ್ ತುಂಬಾ ಕರೆಕ್ಟ್ 2 ಜನ ಈಕ್ವಲ್ ಬರ್ತಾ ಇದ್ವಿ. ಲಾಸ್ಟಲ್ಲಿ ಕೆಸರೆ ಇದ್ರ ಹತ್ರ ಬಂದ ನಂತರ ಮಾತ್ರ ಕಾಲು ಹೋಗಿತಾ ಇತ್ತು, ನಂದು ಅವ್ರದ್ದು ಕಾಲು ಹೋಗಿತ್ತಿತ್ತು, ಬೀಳ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಸ್ವಲ್ಪ ಮಿಸ್ ಆಗ್ತಾ ಇತ್ತು. ಆದರೂ ಸ್ವಲ್ಪ ಮುಂದೆ ಬಂದ್ವಿ. ಲಾಸ್ಟಲ್ಲಿ ಸ್ವಲ್ಪ ಹೂತೋಗ್ಬಿಡ್ತು ಟೈರ್. ಅಲ್ಲ, ಅಲ್ಲೇ ಕೋಆರ್ಡಿನೇಷನ್ ಸ್ವಲ್ಪ ಮಿಸ್ ಆಯ್ತಾ ಅಥವಾ ಜಾಸ್ತಿನೇ ಮಿಸ್ ಆಯ್ತಾ? ಜಾಸ್ತಿನೇ ಆಗಿಲ್ಲ ಸರ್. ಅಲ್ಲ, ಏನಾಗ್ತಿತ್ತು ಗೊತ್ತಾ, ಇಲ್ಲಿ ಕೋಆರ್ಡಿನೇಷನ್ ಅಂತಂದ್ರೆ ನಿಮ್ಗೆ ಒಂದು ವಿಷಯ ಅರ್ಥ ಆಗಲ್ಲ. ಅಟ್ ಎ ಟೈಮ್ ಆ ಎನರ್ಜಿನ ಒಂದೇ ಸತಿ ನೀವು ಅಪ್ಲೈ ಮಾಡಿದ್ರೆ ಆಗ ಗಾಡಿ ಮೂವ್ ಆಗುತ್ತೆ. ಇದು ಹೈವೇ ರೋಡ್ ಅಲ್ಲ ಅಥವಾ ನೈಸ್ ರೋಡು ಅಲ್ಲ, ಅದು 3 ಲೆವೆಲ್ಸ್ನ ಕ್ರಾಸ್ ಮಾಡಿ ಹೋಗಬೇಕಾಗಿರೋಂಥ ಟಾಸ್ಕ್ ಇದು. ಅದು ನೀವು ಫುಲ್ ಮಾಡ್ತಿರೋದು ಆಲ್ಮೋಸ್ಟ್ ಒಂದು 2000 ಕಿಲೋ ಒಂದೊಂದು ಗಾಡಿ ಎಳಿಬೇಕಂತಂದರೆ ಈ ಭಾರ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಬೇಕು. ನೆಕ್ಸ್ಟ್ ವಿಕಾಸ್ ಅಂಡ್ ವಿನೀತಾ. ವಿನೀತಾ, ನನಗೊಂದು ವಿಷಯ ಅರ್ಥ ಆಗಲ್ಲ ವಿನೀತಾ, ಏನಕ್ಕೆ ಕ್ರಿಸ್ತಿರ ಜಾಸ್ತಿ ಅಂಡ್ ನೀನ್ ಚೆನ್ನಾಗಿ ಮಾಡ್ತಿಲ್ಲ ನೀನ್ ಅಂದ್ರೆ ನನ್ ಕೇಳಿಸ್ಬೇಕು ಅಂತ ನನಗೆ ಕೇಳಿಸೋದು ಬೇಕಾಗಿಲ್ಲ. ಅವ್ನು ಎಳಿತಾ ಇರ್ಲಿಲ್ಲ, ಸೊ ನಾನು ಹೇಳಿದಾಗ ಅವ್ನು ಸ್ಟಾಪ್ ಮಾಡ್ತಿದ್ದ, ಅವ್ನು ಎಳಿವಾಗ ನಾನು ಸ್ಟಾಪ್ ಮಾಡ್ತಿದ್ದೆ. ಈಗ ನಾನು ವಿಕಾಸ್ ನೋಡಿದೀನಿ, ಅವ್ನು ಜಾಸ್ತಿ ಮಾತಾಡಲ್ಲ, ಕೆಲಸ ಮಾಡ್ತಾನೆ, ಅದಕ್ಕೆ ಎಳಿ ಎಳಿ ಅಲ್ವಾ? ನೀವೇನ್ ಮಾಡ್ತಿದ್ರಿ? ಸುಮ್ಮನೆ ಅಂದ್ಕೊಂಡು ಎಳಿಯೋ ಎಳಿಯೋ ಅಂದ್ರೆ ಎಷ್ಟು ಎಫರ್ಟ್ ಹಾಕಿ ಹೇಳ್ತಿದ್ದೀನಿ. ಓಕೆ, ವಿಕಾಸ್ ಅಂಡ್ ವಿನೀತಾ ವೆಲ್ ಟ್ರೈಡ್, ಆದ್ರೆ ಗೆಲುವು ನಿಮ್ಗೆ ಸಿಗ್ತಿಲ್ಲ. ಅದು ಯಾರಿಗೆ ಅಂತ ಹೇಳ್ತೀನಿ. ಫಸ್ಟ್ ಮೋಹಿತ್ ಹಾಗೂ ಬೆಂಕಿ ಬೀನನ್ ಬಗ್ಗೆ ಮಾತಾಡ್ತೀನಿ. ಏನಪ್ಪ ಮೋಹಿತ್? ಎರಡು ಅದು ಲಾಕ್ ಆಗಿತ್ತು. ನಾನು ಆದಷ್ಟು ಕೈ ಯೂಸ್ ಮಾಡ್ತಾ ಇರಲಿಲ್ಲ, ಬಾಡಿನೇ ಯೂಸ್ ಮಾಡ್ತಿದ್ದೆ. ಅದರಿಂದ ಅದು ಇಲ್ಲಿ ಪ್ರೆಷರ್ ಕೊಟ್ಟು. ನಿನ್ನ ಪ್ರಕಾರ ನಿನ್ನ ಎಫರ್ಟ್ಸ್ಗಿಂತ ಬೀನನ್ ಎಫರ್ಟ್ಸ್ ಚೆನ್ನಾಗಿತ್ತಾ ಹೇಳು? ಅದು ಆ್ಯಕ್ಚುಲಿ ನಾನು ಎಳೆಯೋ ಇದ್ರಲ್ಲಿ ನಾನು ನೋಡೋಕ್ಕಾಗಲಿಲ್ಲ. ಆ ಕಾರ್ ಬಂದರೆ ಬರಲಿ ಅಥವಾ ಇಲ್ಲ ಅಂದ್ರೆ ನಾವು ಇಲ್ಲೇ ಇರೋಣ ಅಂತ. ಮೋಹಿತ್, ಒಂದು ವಿಷಯ ಹೇಳ್ತೀನಿ, ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮರ್ ಆಗಿ ಪ್ರೂವ್ ಮಾಡ್ಕೊಂಡು ಬಂದಿದ್ಯಾ ನೀವು. ನಿಮ್ಮ ಪಾರ್ಟ್ನರಿಂದ ನಿನ್ನ ಹಾಳಾಗೋದ್ರೆ ನಾವೇನು ಮಾಡೋಕ್ಕಾಗೋದು. ಇದು ಮ್ಯಾರಥಾನ್ ಅಲ್ಲ, ನೀವು ಫಸ್ಟ್ ಹೋಗಿ ಆಮೇಲೆ ಹಿಂದ್ಗಡೆ ನಿಮ್ಮ ಪಾರ್ಟ್ನರ್ ಬರೋದು. ಇಲ್ಲಿ ಜೊತೆಲಿ ಮಾಡಬೇಕು, ಅದಕ್ಕೆ ಜೋಡಿ ಅಂತ ಹೇಳೋದು. ಅದಕ್ಕೆ ಈ ಟಾಸ್ಕ್ಗಳು ಆ ಥರ ಡಿಸೈನ್ ಮಾಡಿದ್ವಿ. ಅರ್ಥ ಆಯ್ತಾ? ಬೆಂಕಿ ಬೀನಾ, ಯು ಹ್ಯಾವ್ ಟು ಗೆಟ್ ಬ್ಯಾಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಸುಮಂತ್ ಆ್ಯಂಡ್ ವರಲಕ್ಷ್ಮಿ, ದೀಪಕ್ ಆ್ಯಂಡ್ ಭಾವನ ಜೊತೆ ಕಂಪೇರ್ ಮಾಡಿದ್ರೆ ಗೆದ್ದಿದ್ದು ಯಾರು? ಈ ವಾರದ ಮೊದಲನೇ ಟಾಸ್ಕ್ನ ವಿನ್ನರ್ ಯಾರು? ಇವತ್ತಿನ ಟಾಸ್ಕ್ ವಿನ್ನರ್ ಹೇಳ್ತೀನಿ ಕೇಳಿ. ಅವ್ರು ಬೇರೆ ಯಾರೂ ಅಲ್ಲ, ದುಬೈ ದೀಪಕ್ ಹಾಗೂ ಭಾವನಾ. ಕಂಗ್ರ್ಯಾಚುಲೇಷನ್ಸ್, ಫೈನಲ್ ನೀವು ಗೆದ್ದಿದ್ರಿ. ನೀವು ಗೆದ್ದ ಮೇಲೆ ಈಗ ಉಳಿದಿರೋರ ಕತೆ ಏನು ಅಂತ ಗೊತ್ತಾಯಿತು. ಅಂದರೆ ಈಗ ಓಟೌಟ್ ಶುರು ಆಗುತ್ತೆ, ಆದರೆ ಈಗ ತೋರಿಸ್ಬೇಕು. ಅದಕ್ಕಿಂತ ಮುಂಚೆ ಟಾರ್ಗೆಟ್ ಟೈಮ್ ಇದೆ, ಅಂದರೆ ವೇನ್ ಫೇಸ್ 4. ನಿಮ್ಮ ತೂಕವನ್ನು ನೋಡಿ ನಿಮ್ಗೆ ಕೊಡಬೇಕಾಗಿರೋ ಟಾರ್ಗೆಟ್ ನಾವು ಕೊಡಬೇಕಲ್ವಾ? ಕೊಟ್ಟಾದ ಮೇಲೆ ನಿಮ್ಮ ಓಟೌಟ್ ತೋರಿಸಿ. ನಾನು ಲಾಸ್ಟ್ ಟೈಮ್ ಇಂಡಿವಿಜುವಲ್ ಟಾರ್ಗೆಟ್ಸ್ ಕೊಟ್ಟಿದ್ದೀನಿ ನಿಮಗೆ, ಆದರೆ ಈಗ ಜೋಡಿ ಟಾರ್ಗೆಟ್ ಕೊಡ್ತೀನಿ. ರೆಡಿ? ಆ ಟಾರ್ಗೆಟ್ ಮೂಲಕ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನೀವು ಉಳ್ಕೋತೀರಾ, ಇಲ್ಲ ಅಂತಂದರೆ ಈ ವಾರದ ಕೊನೆಯಲ್ಲಿ ಮನೆಗೆ ಹೋಗ್ತೀರಾ. ಇಸ್ ಇಟ್ ಕ್ಲಿಯರ್? ಯಾ, ಲೆಟ್ಸ್ ಸ್ಟಾರ್ಟ್. ವೇನ್ ಶುರು ಮಾಡಿ. ದೀಪಕ್, ನ್ಯೂ ಟಾರ್ಗೆಟ್ಸ್. ನಿಮ್ಮ ಮೊದಲಿನ ತೂಕ 130.8 ಕಿಲೋ ಆನ್ ಫೇಸ್ 3. ಆದರೆ ಈಗಿನ ತೂಕ ಈಗ ನಾನು ಟಾರ್ಗೆಟ್ ಕೊಡ್ತೀನಿ. ಆ ಟಾರ್ಗೆಟ್ ನೀವೇನಾದರೂ ರೀಚ್ ಮಾಡಿಲ್ಲ ಅಂತಂದರೆ ಆಗ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ.